ಹೆಂಗೆ ರಾತ್ರಿ ಆದ ತಕ್ಷಣ ದಿನ ಬರುತ್ತೋ ಹಂಗೆ ಇನ್ಸ್ಟಾಗ್ರಾಮ್ ಒಂದು ಟ್ರೆಂಡ್ ಆದ್ಮೇಲೆ ಮತ್ತೊಂದು ಟ್ರೆಂಡ್ ಬಂದೇ ಬರುತ್ತೆ. 2 ವಾರ ಹಿಂದೆ ಹೂವಿನ ಬಾಡದಂತೆ ಆ ಟ್ರೆಂಡ್ ಇನ್ನೂ ಮುಗ್ದಿಲ್ಲ. ಅದಕ್ಕಿಂತ ಮುಂಚೆನೆ ಒಂದು ಟ್ರೆಂಡ್ ಬಂದಿದೆ. ಯಾವ್ದಂದ್ರೆ ನಾನು ರಸಗುಲ್ಲಾಗೆ ನೋಡಿ ತುಂಬಾ ಇಮೋಷನಲ್ ಆಗುತ್ತೆ. ಇಮೋಷನಲ್ ಆಗುತ್ತೆ, ನನಗೆ ಖುಷಿ ಕೂಡ ಆಗುತ್ತೆ. ಎಂತ ಮಾಡುದು ನಾನು ಬನ್ನಿ ದಿನ ರಸಗುಲ್ಲಾ. ಇದು ಅಣ್ಣ ಒಂದು ಚಲೋ ಸಾಂಗ್ ಕೊಟ್ಟಾನೆ. ಸೊ ಬನ್ನಿ ಆ ಸಾಂಗ್ ತಗೊಂಡು ಜನ ಏನ್ ಮಾಡ್ತಿದಾರ ಅಂತ ನೋಡೋಣ. ಇನ್ಸ್ಟಾಗ್ರಾಮ್ದಲ್ಲಿ ಹೆಂಗಂದ್ರೆ ಒಂದ್ಸರಿ ಇದ್ರೆ ಮತ್ತೊಂದ್ ಸರಿ ಇರಲ್ಲ. ಹಾಡು ಚಲೋ ಇದೆ, ಆದ್ರೆ ಇಂಥ ರೀಲ್ ಎಲ್ಲರೂ ನಾಗರ ನಾಲ್ಗೆ ತೆಗ್ದು ರೀಲ್ ಮಾಡ್ತಿದಾರಲ್ಲ, ಅದು ಬೇಜಾರಾಗುತ್ತೆ. ಹಾಡಿಗೋಸ್ಕರ ಎಲ್ಲರೂ ಹಾವಾಗ್ ಬಿಟ್ಟಾರೆ. ನಾಲ್ಗೆಯಿಂದ ವಿಷ ಅಲ್ಲ, ಇಂಥ ರೀಲ್ ಮಾಡಿ ನಮ್ ಕಣ್ಣಿಗೆ ವಿಷ ಬಿಡ್ತಿದ್ದಾರೆ. ಇನ್ಸ್ಟಾಗ್ರಾಮ್ ಹುಡುಗಿರ್ ಬಾಯಿ ತರ, ಯಾವಾಗ ಏನ್ ಬರತ್ತಂತ ಗೊತ್ತೇ ಆಗಲ್ಲ. ತಮಾನಿ ಇಲ್ಲಿ ರಸಗುಲ್ಲಾ ಅಂತ ಮಾಡ್ತಿದ್ದಿ, ನಿಮ್ ಮಾಸ್ತರ್ ನೋಡ್ಬಿಟ್ರಿ ಈ ರೀಲ್, ನಿಂದ 2 ರಸಗುಲ್ಲಾನು ಕಿತ್ಕೊ ಹೋಗ್ತಾನೆ. ಆ ರಸಗುಲ್ಲ ಇನ್ನು ಬೆಳೆದೂ ಇಲ್ಲ. ಇಲ್ಲಿ ಅಮ್ಮ ಮಗಳು ಸೇರಿ ರಸಗುಲ್ಲಾ ರೀಲ್ ಮಾಡ್ತಿದ್ದಾರೆ. ಆದ್ರೆ ಅಲ್ಲ ಅಪ್ಪ ಕಾಯ್ತಿದ್ದಾನ ಪ್ಲೇಟ್ ತಗೊಂಡು ಯಾವಾಗಾರು ಬಾಯಿ ಹಾಕ್ತೀನಂತ ರಸಗುಲ್ಲಾ. ಅಲ್ಲಿ ಗಂಡ ಗಲಗಲ ಮಾಡಕ್ ಕಾಯ್ತಿದ್ದಾನೆ, ಇಲ್ಲಿ ಹೆಂಡತಿ ರೀಲ್ ಮೇಲೆ ಗಲಗಲ ಮಾಡ್ತಿದ್ದಾಳೆ. ರಸಗುಲ್ಲಾ ರೀಲ್ ಮೇಲೆ ಹಾಡು ಬೇರೆ ಅಲ್ಲ. ಹಾಯ್ ಗೈಸ್, ಇಲ್ಲಿ ನೋಡಿ ನನ್ನ ಅಪ್ಪ ಎಂತ ತಂದಿದ್ದಾರೆ ಅಂತ. ದೊಡ್ಡ ರಸಗುಲ್ಲ ತಂದಿದ್ದಾರೆ. ರಸಗುಲ್ಲ. ಮತ್ತೆ ಜನರಿಗೆ ಇವಳು ಮಾಡ್ತಿರೋದು ಓವರ್ ಆಕ್ಟಿಂಗ್ ಅನ್ಸಲ್ಲ, ಕ್ಯೂಟ್ ಅನ್ಸ್ತಾಳೆ, ಕ್ಯೂಟ್. ಆದ್ರೆ ಅದೇ ನಾವ್ ಮಾಡಿದ್ರೆ ಮಗನೇ ಓವರ್ ಆಕ್ಟಿಂಗ್ ಮಾಡ್ತಿ, ಬಂದ್ ಮಾಡಿ ಚಾನಲ್ ಅಂತಾರೆ ಕಮೆಂಟ್ ಅಲ್ಲಿ. 2 ವಾರ ಹಿಂದೆ ಹೂವಿನ ಬಾಡದಂತೆ ಒಂದ್ ಸ್ವಲ್ಪ ಕಾಟ ಕೊಡ್ತು. ಇವಾಗ ಇದು ಸಾಂಗ್ ಮಸ್ತ್ ಇದೆ, ಆದ್ರೆ ಜನರ ಕಾಟ ತಡಿಯಕ್ ಆಗ್ತಿಲ್ಲ. ಒಂದ್ ರೀಲ್ ಆದ್ಮೇಲೆ ಮತ್ತೊಂದ್ ಬರ್ತಾನೆ ಐತಿ. ಬಿಸ್ನೆಸ್ ಮಾಡ್ತೀನಿ, ಇನ್ನೂ ಮುಗ್ದಿಲ್ಲ ಇವಳ್ದು. ಅಲ್ಲಿ ಕೆಲ್ಸ ಮಾಡೋನು ಮನ್ಸಲ್ಲಿ ಹೇಳ್ಕೊಂತಾನೆ, ಇದೇ ನೋಡಕ್ ಬಾಕಿ ಇತ್ತು ಮತ್ ಜೀವನದಲ್ಲಂತ. ಚಿಕ್ಕ ಚಿಕ್ಕ ರಸಗುಲ್ಲ ತಂದೆ ಇರೋಕ್ಕಾಗೋದಿಲ್ಲ.